ಕರ್ಕೊಂಡ್ಬಂದ್ರು. ಅರ್ಧ ಗಂಟೆ ಟೈಮ್ ಕೊಟ್ಟಿದ್ದು ಅಷ್ಟೇ. ಅರ್ಧ ಗಂಟೆಗೆ ಗಾಢ ಕರ್ಕೊಂಡ್ಬಂದಿಲ್ಲ, ಅಡುಗೆಗಳಲ್ಲಿ ಏನು ಮಾಡೋಕ್ಕಾಗಲ್ಲ ಅಂತಂದು ಅಲ್ಲಿ ಮೊಬೈಲ್ ತೆಗೆದು ಐಸಿಯುವಲ್ಲಿದ್ದೀರ ನನ್ನ ಗಂಡು ಬದುಸ್ಕೊಡೋಣ ಅಂತ ಬದುಕೊಡೋದು ಗುರುಜಿ ಆಮೇಲೆ ನನ್ನ ಗಂಗಮ್ಮ ಗಂಗಮ್ಮ ಅಂತ ಹೇಳಿಬಿಟ್ಟು ಕೈ ಮುಟ್ಕೊಂಡು ಒಂದು ಡಾಕ್ಟರ್ ನನ್ನ ಬೇಡ್ಕೊಂಡ ಯೂಟ್ಯೂಬ್ನ ನೋಡಿದ್ನ ಬೇಡ್ತಿಲ್ಲ. ಅಕ್ಕ ಆಮೇಲೆ ಕನ್ಸಲ್ಲಿ ಬಂದು ನೀರು ಹಾಕ್ಬಿಟ್ಟು ನಿಮ್ಗೆ ಕಷ್ಟ ಐತೆ ಬಾ ಅಂತ ನಾನು ಬಾ ಅನ್ನ ಎಲ್ಲಿ ಗಂಡ ಯಾರು ಯಾರ ಗಂಡ ಬರ ಬವ ಅಕ್ಕ ಯಾವ ಊರು ನಿಮ್ಮದು? ಹೊನ್ನಾಳಿ ತಾಲೂಕು ಕರ್ಕಟ್ಟಲ್ಲಿ ನಾಗರಾಜ್ ಅಂತ ಒಬ್ಬ ಡ್ರೈವರ್. ಮಾ ಬಿದ್ದಿತ್ ನೋಡಮ್ಮ. ಜಾಗ ಕೊಡ್ರಿ ಒಂದು ನಿಮಿಷ. ನಂಬ್ಬಿಡ್ತಾರೆ. ಹಿಂದೆ ಬರ್ರಿ, ಎಲ್ಲ ಹಿಂದೆ ಬರ್ರಿ. ಒಂದು ನಿಮಿಷ ಮೊಬೈಲ್ ಹಿಡ್ಕೊ, ಒಂದು ನಿಮಿಷ ಹಿಡ್ಕೊ. ಹಂಗೆ ಹಿಡ್ಕೊಂಡು ಹಿಂದೆ ಬರ್ರಿ. ಬಣ್ಣ ತಾಯ್ತ ಕಟ್ಟಿದ್ರಲ್ಲ, ಅವ್ರು ಬರ್ಬೇಕು. ಅಲ್ಲಿ ನೋಡಿ ಜನ ಬಿಡ್ತೀರಿ, ಏನ್ ಮಾಡ್ತಾರೆ ಜನ? ಅವ್ರನ್ನೇ ಜನ ಬಿಡ್ತಿಲ್ವಲ್ಲ. ಮಾ ಬಿದ್ದಿತ್ ನೋಡಮ್ಮ. ಜಾಗ ಕೊಡ್ರಿ ಒಂದು ನಿಮಿಷ. ನಂಬ್ಬಿಡ್ತಾರೆ. ಹಿಂದೆ ಬರ್ರಿ, ಎಲ್ಲ ಹಿಂದೆ ಬರ್ರಿ. ಒಂದು ನಿಮಿಷ ಮೊಬೈಲ್ ಹಿಡ್ಕೊ, ಒಂದು ನಿಮಿಷ ಹಿಡ್ಕೊ. ಹಂಗೆ ಹಿಡ್ಕೊಂಡು ಹಿಂದೆ ಬರ್ರಿ. ಬಣ್ಣ ತಾಯ್ತ ಕಟ್ಟಿದ್ರಲ್ಲ, ಅವ್ರು ಬರ್ಬೇಕು. ಅಲ್ಲಿ ನೋಡಿ ಜನ ಬಿಡ್ತೀರಿ, ಏನ್ ಮಾಡ್ತಾರೆ ಜನ? ಅವ್ರನ್ನೇ ಜನ ಬಿಡ್ತಿಲ್ವಲ್ಲ.
ಮೇಲೆ ಬರಬಹುದು ಬಿದ್ದೀರಾ ಜಾಗ ಇಲ್ಲ ರೀ ಅಲ್ಲೇ ನಿಂತು ಅವಳೆಲ್ಲ ಹಾಕಂತಲ್ಲ ಆಶೀರ್ವಾದ ಮಾಡ್ಬಿಡಿ ಹಂಗೆ ಮಮ್ಮಿ ಮಗ ಮಮ್ಮಿ ಬಾಚಿಕಮ್ಮ ಬಾಚಿಕ ಮತ್ತು ಬಾಚಿಕ ಅಪ್ಪ ಬೆಳೆ ಕೊಡು ಬೆಳೆ ಕೊಡು ಸೀರೆ ಇತ್ತಾರಲ್ಲಿ ಸೀರೆ ಕೊಟ್ಬಿಡ ಐತೆ ಐತೆ ಒಂದು ಸೀರೆ ಐತೆ ಆಂಬುಲೆನ್ಸ್ ಒಂದ್ಸರಿ ಆಂಬುಲೆನ್ಸ್ ಅಲ್ಲಿ ಕೇಳಿ ಒಬ್ಬ ತಂಗಿ ಒಬ್ಬ ಡ್ರೈವರ್ಗಳು ಜೀವ ಮೇಲೆ ಆಸೆ ಬಿಟ್ಟು ಗಾಡಿ ಓಡಿಸ್ತಾರೆ. ಅದೇ ತರ ನನ್ನ ತಂಗಿ ಟಿಪ್ಪದಲ್ಲಿ 108 ಅಲ್ಲಿ ಸೇವೆ ಮಾಡ್ತಕ್ಕಂಥ ತಂಗಿ. ಯಾಕಂದ್ರೆ ಯಾವುದೇ ಅಪ್ಪ ಅಮ್ಮರು ಇವಾಗ ಮಕ್ಕಳನ್ನೇ ಮುಟ್ಟಲ್ಲ, ಮಕ್ಕಳು ಅಪ್ಪ ಅಮ್ಮನ ಮುಟ್ಟಲ್ಲ, ಅತ್ತಿಗೆ ಬರೋದೇ ಇಲ್ಲ ಅಂತ ಬರೋದೇ ಇಲ್ಲ. ಇಲ್ಲಿ ಒಂದ್ಸರಿ ಈ ತಂಗಿ ತಂಗಿ ನೀನು ಸಾವಿರಾರು ಜನ 100 ಜನಕ್ಕೆ ಅವ್ರು ಸೇವೆ ಮಾಡಿದ್ಯಾ. ನಿನಗೆ ಆರೋಗ್ಯ ಅಂತ ಮಕ್ಕಳು 2 ಆಗ್ಬಿಡ್ಲಿ. ಎಷ್ಟು ಹೇಳು? 2 ಆಗ್ಬಿಡ್ಲಿ. ಹೌದಾ? ಈಗ ಸೇವೆ ಮಾಡ್ತಕ್ಕಂಥವ್ರನ್ನ ಗೌರವ ಕೊಡೋಣ. ಅವ್ರ ಬಗ್ಗೆ ಕೆಟ್ಟ ಮಾತಾಡೋದು ಬೇಡ. ಅವ್ರ ಬಗ್ಗೆ ನಾವು ಏನು ಅವರ ಮನೆಗಳ ಮನೆ ಹಾಳು ಮಾಡಕ್ಕೆ ಹೋಗ್ಬೇಡಿ, ನಿಮ್ಮ ಮನೆಯನ್ನು ಹಾಳು ಮಾಡ್ಕೊಬೇಡಿ. ಕರೆಕ್ಟ ತಂಗಿ? ನೀನು ಒಬ್ಬಳೇ ಮೇಕಪ್ ಮಾಡ್ಕೊಂಬ. ನೀನು ನನ್ನ ಬೆಳಗಿದ ಹಂಗಾಡ್ತಿದ್ದು ಸಾಬರ್ಲೆ ಕಂದ ಎಲ್ಲರಿಗೂ ಕೊಡ್ತೀನಿ. ಬಳೆ ಅಲ್ಲೇ ಅಲ್ಲಿಗಿಲ್ಲ ಬೇಡ ಅಣ್ಣ, ಅಲ್ಲಿ ಇಟ್ಟಲ್ಲ. ಒಬ್ಬರೊಬ್ಬರು ಇದ್ದಾರೆ, ಒಬ್ಬರೊಬ್ಬರು ಬಿದ್ದು ಬಳೆ ಒಂದಿರಲ್ಲ. ಅಕ್ಕ ಈಸ್ಕೊಂಡವ್ರು ಕೈ ಹಿಡ್ಕೊ ಹೋಗಿ, ಹಂಗೆ ಹಿಡ್ಕೊ. ಹಂಗೆ ಹೋದ್ರೆ ನುರುಕ್ಬಿಡ್ತಾರೆ ಅವ್ವ. ಹಂಗೆ ಜನ್ಮದಿ ಹೋದ್ರೆ ಬಳೆ ನುರುಕ್ಬಿಡ್ತಾರೆ. ಕೈ ಹಿಡ್ಕೊಂಡು ಹೋಗು, ಕೈ ಹಿಡ್ಕೊಂಡು ಹೋಗಿ ಬಳೆನ ಹಂಗೆ ಹಿಡ್ಕೋ. ಜನ್ಮದಿ ನುರ್ಕೊಬಿಡ್ತಾರೆ, ಬಳೆ ಹೊಡೆದಾಕ್ಬಿಡ್ತಾರೆ. ಕೈ ಹಿಡ್ಕೊ, ಮ್ಯಾಕ ಕೈ ಎತ್ತಿ ಹಿಡ್ಕೊಂಡು ಹೋಗು. ಬಳಿ ಬೇಕಾ? ಬಳೆ ಬೇಕಾ? ಈಗ ಬಳೆ ಬೇಕಾ? ಸೀರೆ ಖಾಲಿ ಅಣ್ಣ, ಸೀರೆ ಮಂಜು ಶಶಿ ಇವನ್ ಬರ್ತಾನೆ. ಸಸಿ ಕೊಡೋಣ. ಹೆಸರು ನಿಂದು? ಉಮೇಶ್ ಅಂತ ಬರ್ತಾನೆ. ದುಡ್ಡಿಸ್ಕೊಬೇಡ, ಇವನೇ ಇದ್ಕೊಡೋದು ನಮ್ಗೆ. ಗಿಡಗಳು ನೆಡ ಕೊಡ ಪುಣ್ಯಾತ್ಮ. ಅಲ್ಲಿಂದ ಒಂದ್ಸರಿ ನಮ್ಮ ಹುಡುಗ ಒಂದ್ಸರಿ ಕ್ಲಾಸ್ ಹಾಕೋಣ. ಈಗ ನಾನು ಹುಡುಗ ಬಿಡಿಸ ನನಗೆ ಭಜನೆ ಕೊಟ್ಟ ಪುಣ್ಯಾತ್ಮ ಅಲ್ವಾಕಂದ. ಎಂಟಿ ಒಬ್ಬಳಿತಾನೆ, ಅವನೇ ಕರ್ಕೊಂಡೆ, ಬೇರೆ ಕರ್ಕೊಂಡೆ ಹೋಗು. ಅಷ್ಟೊಂದು ನಂಬ್ತೀನಿ. ಅವ್ನು ಎಂಟಿ ನೋಡೋದು ಹೋಗಿ ಸಾಧನೆ ಮಾಡೋಣ. ನಿಮ್ಮ ಪರ್ಸನೇಷನ್ ನಂಗೆ ಯಾಕೆ ಹೋಗ್ತು? ಇಲ್ಲ ಒಬ್ಬೊಬ್ರು ಎಂಟ್ರಿ ಕಡೆ ಹಂಗೆ ಆಡ್ತಿರಲ್ಲ ಅಲ್ಲಿ. ಗೊತ್ತಾಯ್ತು ಆಮೇಲೆ ಹೇಳ್ತೀನಿ ನಾವು. ನೋಡಿ ನೀವೆಲ್ಲ ಅಂದಾದ್ರೆ ಬೈಕ್ ಕೊಡಿ, ಭಾಳ ಸಂತೋಷ. ಸುದ್ದಿ ಹೇಳ್ತೀನಿ. ಬೈಕ್ ಕೊಡ್ತಾನೆ ಯಾಕಲ್ಲ ಫುಲ್ ನಮ್ಮ ಮೈಕಲ್ಲಿ ತೂಕ ಆಯ್ತಲ್ಲ. ನೋಡಿ ನೀವೆಲ್ಲ ಇವತ್ತು ಈ ನನ್ನ ಏನು ಫೇಸ್ಬುಕ್ಕಲ್ಲಿ ನನ್ನ ಚೆನ್ನಾಗಿ ಫೋಟೋ ನೋಡ್ತೀರಿ, ನೋಡ್ತೀರಿ. ಅದಕ್ಕೆ ಮೂಲ ಕಾರಣ ಅಲ್ಲಿ ಬರ್ತಾನೆ ಕರ್ನೂಲಿಂದ. ಶಿವಣ್ಣ ಬಂದೇನಾ ಅಣ್ಣ? ಇವರೇ ಇಲ್ಲ, ಶಿವಣ್ಣ ಬಂದಿಲ್ಲ, ಇನ್ನು ಎದ್ದಿಲ್ಲ. ಟ್ರೈನ್ ಪಂಚರ್ ಆಯ್ತಂತೆ. ಈ ಫೇಸ್ಬುಕ್ ಮಾಡೋಣ, ಟ್ರೈನ್ ಪಂಚರ್ ಆಗಿದೆ ತುಮಕೂರಿಂದ ಬರ್ತಾವನೆ. ಇನ್ನ ಫೇಸ್ಬುಕ್ ಮಾಡಿ ಈ ಫೋಟೋಗಳನ್ನ ಎಡಿಟ್ ಮಾಡಿ ನಿಮ್ಗೆ ಜಗತ್ತಿ ತೋರ್ಸಂತ ಪುಣ್ಯಾತ್ಮ ಅವನೇ. ಕರ್ನೂಲ್ ನಮ್ಮ ಗೌತಮ್ ಅಂತ. ಒಂದ್ಸರಿ ನಮ್ಮ ಗೌತಮ್ಗೆ ದೇವರಗೋಸೆ ಪಾಸ್ ಹಾಕ್ಬಿಡಿ. ಅಲ್ಲಿ ನೋಡಿ, ಯಾಕಂದ್ರೆ ತಿನ್ನೋಣ ನೋಡಿ. ಅವನಿಗೆ ಸಂಪೂರ್ಣ ಈ ಕಣ್ಣು ಕಾಣ್ತಿರ್ಲಿಲ್ಲ. ಸಂಪೂರ್ಣ ಕಣ್ಣು ಕಂಡಾಗ ನನ್ನಂತ ಕಷ್ಟ 4 ಜನ ಬರೋದ್ ಬೇಡ ಅಂತ ನಿಮ್ಗೆಲ್ಲ ಇವತ್ತು ನೋಡ್ಲಿಕ್ಕೆ ಬರ್ಲಿಕ್ಕೆ ದಾರಿದೀಪ ಅವರೇ ಗೌತಮ್ ಶಿವಣ್ಣ ಅಂತ. ಚೆನ್ನಾಗಿದಾರ? ಗೌ ಒಂದ್ ಕೈ ಬಿಗಿ ಎಲ್ಲ ಸಿಡ್ಕೊಂಡಂತೆ ಆಂಧ್ರಕ್ಕೆ ಹೋಗಿ. ನೋಡ ಕ್ಲಾಸ್ ಹೊಡಿರೋ ಹೊಡೆಯಲ್ಲ ನೀನು. ಅದೇ ಬಿಗ್ ಬಾಸ್ ಬಾ, ಬಟ್ಟೆ ಬಿಚ್ಚಿ ಕುಡಿತಾರ.
ನೆಕ್ಸ್ಟ್ ಬಿಗ್ ಬಾಸ್ ಯಾರು ರಿಯಾಲಿಟಿ ಶೋರ್ಗೋ ಬಾ, ಬಟ್ಟೆ ಬಿಚ್ಚಿ ಕುಣಿತಾರೆ ಅವ್ರ ಬಗ್ಗೆ ಚೆನ್ನಾಗಿಲ್ಲ ಅವ್ರ ಬಗ್ಗೆ. ಕ್ಲಾಸ್ ಹಾಕಿ ನಿಮ್ಮ ಮನೆ ಒಳಗೆ ಹೋದ ಯಾವನಾರ ಶೋ ಮಾಡ್ಕೊಂಡು ಬಂದ್ಬಿಟ್ರೆ ಬಟ್ಟೆ ಬಿಚ್ಚಾಕೊಂಡು ನಂಗೆ ಆಡ್ತೀರಿ. ಇಲ್ಲ ಇಂಥ ಯಾರು ನಂದಿರೋ ತಂಗಿಯರನ್ನ ಎಲ್ಲ ಸಂತೈಸಿರಿ, ನಾವು ಯಾವಾಗ ಅಪ್ಪನಿಗೆ ಅನ್ನ ಹಾಕಿಲ್ಲ ಅಮ್ಮನಿಗೆ ಅನ್ನ ಹಾಕಿಲ್ಲ ಅಂತೀನಿ ಅಂತ. ಏನಂತ ಸ್ಟಾರ್ಟಿಂಗ್ ಇದೆ ನಮ್ದು ಹಳೆ ಬಿಡು. ಹಾಂ, 2 ಇಟಾಚ್ ಇದ್ದಾಗ ನಾನು ಇಲ್ಲಿ ಬಂದು ನಮಸ್ಕಾರ ಮಾಡ್ಕೊಂಡು ಹೋಗ್ತಿದ್ದೆ. ಗಲಾಟೆ ಮಾಡ್ಬೇಡಿ, ಯಾರು ಸೀರಿಯಸ್ ಆದ ಗಮನ ಕೊಡಿ. ನೋಡಿ ಯಾರು ಹುಷಾರಿಲ್ಲ ಅವ್ರ ಬಗ್ಗೆ ಗಮನ ಕೊಡೋಣ. ಸುಮ್ಕಿಲ್ಲ ಅನ್ನೋದೇ ಬಿಡೋದವರು. ಅಲ್ಲ ICU-ನಲ್ಲಿದ್ದು ಡಾಕ್ಟ್ರು ಬಿಟ್ಕಲ್ಲ ಅಂತ ಹೇಳಿ ಯಾವ ಉತ್ತಮ ನಮ್ದು ಪಾಂಡುಪುರ. ಇನ್ನು ನಿಮ್ಮ ಅಮ್ಮಂಗೆ ದೇವ್ರು ಹೆಚ್ಚು ಆಚಾರ ಕೊಡಲು ನಂತರ ಕಟ್ಟಿ ತಾಯಿನ ಫೋಟೋ ಹಾಕಿ ತೀರ್ಥ ಕೊಟ್ಟು ಒಂದ್ಸರಿ ನಂಬಿಟ್ಟು ಇದಾರಿಗೆ ಇದು ನಾವು ಇಲ್ಲಿ ಬಂದ್ಮೇಲೆ ಪಾಪ ಆಯ್ತು. ಏನಂತ ಬೇಡ್ಕೊಂಡಿದ್ದೆ? ಎಷ್ಟು ವರ್ಷ ಮಕ್ಕಳಿರಲ್ಲ? 2 ವರ್ಷ ಇಲ್ವಾ? ಗಾಳಿಗೆ ಮಗು ಹೊಳ್ತಾರದು, ಗಾಳಿಗೆ ದಯವಿಟ್ಟು ಗಾಳಿ ಹೋಗು, ಊಟ ಮಾಡ್ಕೊಂಡು ಕೆಲಸ ಮುಂದೆ ಶುರು ಮಾಡ್ಕೊಂಡು ಒಂದೊಂದ್ಸರಿ ನನ್ನ ತಿಂಗಿ ಗಾಳಿ ಹೋಗಪ್ಪ, ಗಾಳಿ ಹೋಗ ಪಾಪ ಇದು ಕೊಡೆ ಅಣ್ಣ. ನಿಮ್ಮೊಂದು ನಮಸ್ಕಾರ ಅಣ್ಣ. ಒಳ್ಳೆ ಹೆಸರು ನಿಂದು? ಜೋರ ಹೇಳು. ಏನು ಹೆಸರು? ಏನು ಹೆಸರು ನಿಂದು? ಎಂಟು ಹೆಸರು ನಿಂದು? ಇನ್ನೂ ಗಂಡ ಹೆಸರ? ಯಾಕೆ ಗೊತ್ತಾ ಖುಷಿ ಆಗೋದು? ಯಾವತ್ತು ನಮ್ಮ ಅಲಂಕಾರ ನಮ್ಮನ್ನು ಕಾಪಾಡಲ್ಲ. ನಾವು ಮಾಡ್ಕೊಳ್ಳೋ ಅಲಂಕಾರ ನಾವು ಉಡ್ಸೋಣ ಗರ್ವ ಯಾವತ್ತು ನಮ್ಮನ್ನು ಕೇಳಬಯಸುತ್ತೆ. ಆದರೆ ಇವು ಸಂಸಾರ ಇಬ್ಬರು ಚೆನ್ನಾಗಿರಲಿ ಅಂತ ಪ್ರಥಮ ನಿಮ್ಗೆ ಏನೇ ಕಷ್ಟ ನೀವು ಬಗೆಹರಿಲಿ. ಕರೆಕ್ಟ್ ಅಣ್ಣ? ಯಾಕೆಂದರೆ ನಿಮ್ಮಲ್ಲಿ ಈ ದೇವಮನವರಿಗೆ ಜೀವನ ಕೊಡುವಂಥ ನಿಮ್ಮಂಥ ತಂಗಿ ಹಾಕೊಂಡ್ರೆ ನಮ್ಮ ಉದ್ಯೋಗ ಯಾರೇ ಕೊಟ್ಟಿರಲಿ, ಒಬ್ಬಳೇ ಅಲ್ಲ, ಅದು ಭೂಮಿ ಮೇಲೆ ಯಾರೇ ನಿಮ್ಮಂಥವ್ರು ಅದು ಹೆಣ್ಣಿಗೆ ಗಂಡಾಲಿ ಹೆಣ್ಣಾಲಿ ಜೀವನ ಕೊಟ್ಟಂತ ನಿಮಗೆಲ್ಲ ಒಂದ್ಸರಿ ಒಂದ್ಸರಿ ಯಾರೇ ಅಲ್ಲ ಅಲ್ವಾ? ಅಲ್ದಮ್ಮ ಕರೆಕ್ಟ್ ಅಲ್ವಾ? ಎಣ್ಣೆ ಸಿಗ್ತಾ ಇಲ್ಲ ಅಂತ ತಂಗಿ ಮತ್ತೆ ಆ ಕಡೆ ತಿರ್ಗಿ ಹೋಗ್ಬೇಡ, ಆಸ್ತಿ ಇಲ್ಲ, ಈ ಕಡೆಗೆ ತಿರ್ಗಿ ಹೋಗ್ಬೇಕು. ನಿಮ್ಮ ಮನೆಯಾಳ ಅದನ್ನೇ ಹೇಳಿದ್ವಿ ಪಾಪ. ಅಲ್ಲಿ ಕುತ್ಕ ಬಯಸ್ಕೊಂಡು ನೀವು ಬಯಸಬೇಕಾಯ್ತು. ಏನು ಕೊಡ್ತಾ ನಿಮಗೆ ಗೊತ್ತಾಯ್ತು? ಅರ್ಥ ಆಯ್ತು ನಿಮಗೆ? ಮನೆ ಬೆಳಗ್ಲಿಂದ ಅದೇ ಕಂಡ್ಬಿಟ್ಟದೆ. ಯಾಕಬೋದಾ? ಒಂದು ಮಾವ ಅನ್ಸು ಮತ್ತೆ ಆ ಸಿಸಿ ಕೆಳಗಡೆ ಬಹಳ ಇಷ್ಟ. ಅವನ ಜೊತೆಗೆ ಆ ಹತ್ರ ಸೇವೆ ಮಾಡಿದ ಇನ್ನೂ ಸಾವಿರಾರು ಜನ ಇದ್ದಾರೆ. ಅಣ್ಣವ್ರ ಹತ್ರನ ಈ ಅಣ್ಣ ಮಕ್ಕಳನ್ನ ಈ ಅನಾಥರು ಸಾಕ್ತಂತ ಪುಣ್ಯಾತ್ರಿದ್ದಾರೆ. ಅವರೆಲ್ಲ ಅಂತ ಪುಣ್ಯಾತ್ರಿಗಳು ಊನೇರ ಹಾಕ್ಬಿಡಿ, ಖುಷಿ ಪಡ್ತಾರೆ. ಅದ ದಯವಿಟ್ಟು ಎಲ್ಲರೂ ಸೇರುವಂತ ಊನೇರ ಅವ್ರಿಗೆ ಹೋಗಿ ನೀವು ಊನೇರ ಹಾಕಕ್ಕಾಗ ಇದು ಕೊನೆ ಊನೇರ, ಮತ್ತೆ ಊನೇರ ಹಾಕೊಡೋದು ಬಿಸ್ನೆಸ್ ಹಾಕೊಡ್ತೀನಿ. ಅದ ನಾನು ಸೇವಕರಲ್ಲ, ನಾನು ಸ್ವಾಮಿಗಳಲ್ಲ, ಸೇವಕರು. ಮತ್ತೆ ಊನೇರ ಹಾಕೊಡೋದು. ಇದು 100 ರೂಪಾಯಿ ನನಗೆ ಒಟ್ಟು ರೇಟ್ ಇದೆ. ಇದೇ 100 ರೂಪಾಯಿ ನೀನು ಯಾರಿಗಾರ ಕರೆಕ್ಟಮ್ಮ? ಇದೇ 100 ರೂಪಾಯಿ ನೀನು ಯಾರಿಗಾರ ಅಲ್ಲಿ ನಿಂತಿದ್ದಾರಲ್ಲ, ಕೈ ಇಲ್ದರೆ ಕಾಲಿಲ್ದರೆ ಅವ್ರಿಗೆ ನೀವು ಕೊಟ್ಟಿದ್ರೆ ನಾನು ನಿಮ್ಗೆ ಅಲ್ಲೇ ಅಂತ ಇದ್ದೆ. ಅವ್ರು ಒಂದು 100 ರೂಪಾಯಿ ಎಂಟ ಊಟ ಮಾಡ್ತಾರ. ದಯವಿಟ್ಟು ಈ ತರ ಸೇವ್ ಮಾಡಿ. ಊನೇರ ಹಾಕೋ ದೊಡ್ಡ ಊನೇರ ಆಕ್ಷನ್ ದೊಡ್ಡನಲ್ಲ, 4 ಸೇರ್ಕ ಅನ್ನ ಹಾಕೋ ದೊಡ್ಡನು. ಜಾಸ್ತಿ ಹೊಟ್ಟಾಕ್ಬಿಡ. ಯಾರು ಹೊಸ ಕಾರ್ ತಂದ್ರಿ? ಕೈತಿ ಹೊಸ ಕಾರ್ ತಂದಿರ ತಂದ್ಯ ಮನೆಯೊಳಗೆ
ಅವ್ನು ಪಾಪ ಹುಷಾರಿಲ್ಲ ಅವನಿಗೆ ಅವ್ನು ಕರ್ಕೊಂಡು ಎಲ್ಲ ಓಡಾಡ್ತೀಯಲ್ಲ ಮಗ ಜಗಬಡಿಯವರಿಗೆ ಅವರೆಲ್ಲ ಪೇಷಂಟ್ ಬರ್ಬಾರ್ದಮ್ಮ ನೀವು ನೀವು ಯಾರು ನನ್ನೇ ನನ್ನ ಕಾಲನೇ ಗಾಯ ನನ್ನೇ ಬಿಡ್ತಾರೆ ಜನ ನಿಮ್ಮಲ್ಲಿ ಬಿಡ್ತಾರ ಒಂಚೂರು ಜಾಗ ಕೊಡಿ ಅಣ್ಣ ಒಂಚೂರು ಜಾಗ ಅವ್ರು ಸುತ್ತ ಒಂಚೂರು ಜಾಗ ನೋಡಿ ನಡಿಯಲ್ಲ ನಡೀತಾ ಸರಿ ಕ್ಲಾಸ್ ಹಾಕಿ ಹುಡುಗಿ ಕೈ ಬಿಡ್ರಲ್ಲ ಕೈ ಸ್ವಲ್ಪ ಜಾಗ ಕೊಡಿ ಸುತ್ತ ಜಾಗ ಬಿಡ್ರಿ ಬಿಡ್ರಲ್ಲ ಕೈ ಬಿಡ್ರಲ್ಲ ಸ್ವಾಮಿ ಯಾಕೆ ಸಿಕ್ಕಿದ್ರು ಗೊತ್ತಾಗಿಲ್ಲ ನನಗೆ ಯಾಕೆ ಯಾರು ಕೈ ಬಿಟ್ಟಲ್ಲ
ನೆಂಟರು ಫಸ್ಟಿಗೆ ಇಲ್ಲ ಅಂತ ಬರ್ತಾರೆ, ಆಮೇಲೆ ನೆಂಟರು ಸ್ವಲ್ಪ ಬಂದ್ಬಿಡ್ತಾರೆ ಭಯಂಕರವಾಗಿ. ತುಂಬಾ ಜನ ಹಂಗೆ ಸ್ಟಾರ್ಟಿಂಗ್ ಅಲ್ಲಿ ಬರ್ತಾರೆ. ಉದಾಹರಣೆ ನಮ್ಮನೆ ಬಟ್ಟ ತಿಂಗಳ 10 ಕೆಲಸ ಬರ್ತಾನೆ. ಒಬ್ಬ ಮಾಸ್ಟ್ರು ತಿಂಗಳ 4,500 ಕೊಡೋರು, ಅವ್ನು 12,000 ಕೊಟ್ಟು ತಿಂಗಳ 10 ಕೆಲಸ ಬರ್ತಾನ ಅವನು. ಹಂಗೆ ಯಾರ ನಿಯತ್ತಾಗಿರೋ ಅಂತಕ್ಕಂಥ ಇದ್ರೆ, ನೀವು ಬದುಕುವ ಆಸೆ ಇದ್ರೆ, ಮೇಲೆ ತಾಯಿ ಸೇವೆ ಮಾಡ್ತಕ್ಕಂಥ ಯಾರೋ ಇದ್ರೆ, ಮಾಡಬೇಕು ಮನುಷ್ಯರು ಉಳ್ಳೋರು ಯಾರೋ ಇದ್ರೆ, ದಯವಿಟ್ಟು ಯಾರೋ ಒಂದು ಕುಟುಂಬ ಇದ್ದು ಕಳಿಸಿ ಒಳ್ಳೆಯವ್ರನ್ನ. 3 ದಿವಸಕ್ಕೆ ಹೋಗಂತಾರ ಬೇಡ, ನಮ್ಮ ಹೆಸರು ಕಟ್ಸೋಗಂತಾರ ಬೇಡ. ನನ್ನ ತಂಗಿ ಬತ್ತಿಯಮ್ಮ ಅವರು ಬಟ್ಟೆ ಅಂಗಡಿ ಅದೇ ಮದುವೆ ಇದೇನಾ? ಎಷ್ಟು ಹಿಡಿತೀರಲ್ಲಿ ದಿನ? ನಾನು ಅವ್ರು ದಿನ 500 ರೂಪಾಯಿ ಕೊಡ್ತೀನಿ. ಕೇಳ್ಬೇಕು ಯಾರ ಇಲ್ಲಿ ಯಾರು ಕೆಲಸ ಮಾಡಿ ಎಲ್ಲರಿಗೂ ಕೊಡ್ತೀನಿ ಸಂಬಳ. ಆದರೆ ಅವರೇ ಕಮ್ಮಿ ಕೆಲಸ ಮಾಡ್ತಾರೆ ನಮ್ಮನೆ ಪುಣ್ಯಾತ್ಮರು. ಇನ್ನು 3 ವರ್ಷ ದುಡ್ಡಿಲ್ಲ. ಶಿವಣ್ಣ, ಗೌತಮಣ್ಣ, ಬಂಜಣ್ಣ ದುಡ್ಡು ಕೇಳಲ್ಲ, ಇವನು ಕೇಳಲ್ಲ. 4 ಜನ ದುಡ್ಡಿಲ್ಲ ಅಂದ್ರೆ ಸೇವೆ ಮಾಡ್ತಕ್ಕಂಥ ಪುಣ್ಯಾತ್ಮರಲ್ಲ. ಬಾಕಿ ಸಂಬಳ ಕೊಡ್ತೀವಿ. ಅವ್ನ ಆಚಾರ ಹಿಂಗೆ ಅಂದ್ರೆ ಏನೋ ಹೆಲ್ಪ್ ಮಾಡ್ತೀವನ ಸಹಾಯ ಮಾಡ್ತೀವಿ. ನೋಡಿದ್ವಿ ಮನೆಗೆಲ್ಲ ಕಟ್ಕೊಟ್ಟಿದ್ದೀವಿ ಅಂತ ಏನೋ ಮಾಡ್ತೀವಿ ಅಂತ ಎಲ್ಲ ಪಬ್ಲಿಕ್ ಮಾಡಂಗಿಲ್ಲ. ವಾಷಿಂಗ್ ಮಿಷನ್ ಅಂತ ಕೊಡ್ತೀನಿ, ಕೊಡ್ತೀನಪ್ಪ. ಫ್ರಿಡ್ಜು ಕೊಡ್ಸೀನಿ, ಸಹಾಯ ಮಾಡ್ತೀರಾ ಮಾಡಲ್ವ? ಮಾಡ್ತೀರ. ಯಾರ ಇದ್ದೀರಾ? ನೀವು ಬಂದ್ಬಿಡು ಸಕ್ಕತ್ತ ಬಿರಿಯಾನಿ ಮಾಡೋದು ಏನು ಮಾಡ್ಬಿಡ, ಅಡುಗೆ ಮಾಡು. ಬಾವು ಕೆಲಸ ಮಾಡ್ಬೇಕು. ಅವ್ನು ಕಳ್ಬಿದ್ದಾನೆ ಅದೇ ಮಾಡ. ಬಾವ ನೀನು ಬೇರೆ ಮದುವೆ ಆಗು, ಹ್ಯಾಪಿ ಮ್ಯಾರೇಜ್ ಬಾವ. ಹೋಗಿ ಮನೆಯಲ್ಲಿ ಬಾವನ್ ಬೇರೆ ಮದುವೆ. ತಂಗಿ ಎಲ್ಲದ್ರು ಇಬ್ಬರು ಸೇಮ್ ಟು ಸೇಮ್ ಬಂದ್ಬಿಡ್ತಲ್ಲ. ಚೇಂಜ್ ಮಾಡ್ಕೊಂತೀಯಾ? ಚೆನ್ನಾಗಿದೆ. ಯಾಕಂದ್ರೆ ಇಬ್ರು ಉತ್ತರ ಕೊಟ್ಟರೆ ಅವರಿಬ್ರು ಉದ್ದಾಡ್ತಾರೆ ಅಂತ. ಎಲ್ಲವಳು ಪಾಪ ಅವಳು ಅದಾ ಆಗ್ಬೋದಾ? ಅಡಿಗೆ ಸೋಡಾ, ನಿಂಬೆಹಣ್ಣು ಬಿಟ್ಟು ಇದೆ ಮುಡ್ತೀನಲ್ಲ ಆದರೂ ಭಾವ ಅಂತ ಮನೆಗೂ ಹೇಳ್ಕೊಳು ಭಾವ ಅಂತ. ಮತ್ತೆ ಬಂದು ಭಾವ ಅಂತ ಹೇಳ್ಕೊಳ್ಳು. ಬೇಡ ಏನು ಬೇಕು ನನಗ ಹೂನ ಒಳ್ಳೆ ಬುದ್ಧಿ ಕಲ್ಸು. ನೀನು ಬರ್ತೀನಿ ಬುದ್ಧಿ ಕಲ್ಸ್ಕೊ ತಂದು ಬಿಡ್ತೀವಿ. ಓದಕ್ಕೆ ಓದ್ತೀನಿ ಬಿಡಮ್ಮ. ಒಳ್ಳೆ ಬುದ್ಧಿ ಕಲ್ಸ್ಕೊಡ್ತೀನಿ. ಒಳ್ಳೆ ಬುದ್ಧಿ ಕಲಿಸಿ ನಂತರ ಬೆಳೆಸ್ಕೊಡ್ತೀನಿ. ನೀವು ಯಾರಮ್ಮ? ಇವ್ರು ಯಾರು? ನನ್ನ ಸಣ್ಣಾಡು 40. ನೀವಿಬ್ರು ಅಣ್ಣ ಅಂದರೆ 44. ತಮ್ಮಾನು ಕೊಡಲ್ಲ ತಮ್ಮಾನು ಇವರಾ ಡಾಕ್ಟ್ರ್ ಅಮ್ಮ. ನನಗೆ ಗೊತ್ತಾ ಸುಂಪು. ಯಾರು? ತಮ್ಮನ ಮಗಳು, ಬಸವಗೌಡ್ರ ಮಗಳು, ದೇವೇಗೌಡ್ರ ನಮ್ಮ ಚಿಕ್ಕಪ್ಪ ತೀರ್ಪು ಇಂಜಿನಿಯರು. ತಂಬರಲ್ಲಿ ಆಪ್ಷನ್ ಮಾಡ ಮತ್ತೆ. ಜಾತೀಯತೆ ಬೇಡ, ಜಾತೀಯತೆ ಬೇಡ, ದೊಡ್ಡಸ್ತಿ ಬೇಡ. ಪ್ರೀತಿಗೆ ಸ್ಥಳ ಮಾಡಿ. ಇವರ ಪ್ರೀತಿಗೆ ಆಶೀರ್ವಾದ ಹುಡುಕ ಬಂದಿದ್ದಾರೆ. ನಿಮ್ಮ ಪ್ರೀತಿಗೆ ನಿಮ್ಮ ಸಹಕಾರಕ್ಕೆ ಕೇಳಿ. ನಿಮ್ಮ ಪ್ರೀತಿಗೆ ನಿಮ್ಮ ಸಹಕಾರಕ್ಕೆ ಇಲ್ಲಿ ದೊಡ್ಡಸ್ತಿನ ಬೇಡ. ಹಂಗೋರು ನಾನು ಎಲ್ಲರೂ ಹೋಗ್ಬಿಡ್ತೀವಿ. ಇಲ್ಲಿ ಬೇಡ ಮಮ್ಮಿ. ಎಲ್ಲರಿಗೂ ಹೆಚ್ಚಾಗಿ ಗೊತ್ತಾ? ನಾವು ದೇವ್ರ ಮಕ್ಕಳು. ಯಾರ ಮಕ್ಕಳಲ್ಲಿ
ತುಂಬ ಥ್ಯಾಂಕ್ಸ್. ಸಮ್ಮಾನಕ್ಕೆ ಬಂದರೆ ತೆಗಿ ತೆಗಿ ನಿನ್ನಂಗೆ ಅವರು ಇದೆ ತುಂಬ ಹೆಸರು ಕೆಲಸ ಮಾಡ್ತಾರಲ್ಲ ಮತ್ತೆ ಅವ್ರು ಸುತ್ತ ಸರ್ ಬಳೆ ಕೊಡಪ್ಪ. ಯಾರು ಮಗಳು? ಬೇಡ ಬೇಡ ಬೇಡ. ಈ ಸಂಪೂರ್ಣ ಇಬ್ಬರು ಒಂದಾಗಿದ್ದೀವಿ. ಭಾಗ ನಮ್ಮ ಭಾಗ ಮಾಡ್ಕೊಂತಾರೆ ಅಂತ. ಹಾಂ ಅಮ್ಮ 100 ಜನಕ್ಕೆ ಕೊಡ್ತೀವಿ, ಒಬ್ಳಿಗೆ ಕೊಡಲ್ವಾ? ಅಲ್ವಾ ಬೆಳಗ್ಗೆ ಅವ್ರಿಗೆ ಕೊಡೋ ಸಂಪದ ಒಂದ್ಸಲ ನಮ್ಮ ಏನು ಅಪ್ಪ ಅಂದು ಚಿಕ್ಕಪ್ಪ ಅಂದು ಅವಳೇ ಕೊಡಪ್ಪ. ಏನು ಕೆಲಸ ಮಾಡೋದು? ಕೊಡಲ್ಲ ಸುಮಾರು ಮನೆ ಹಾಳು ಮಾಡ್ಯಾರ. ಇವತ್ತು ಅನ್ನ ಪ್ರಸಾದ ಇವರೇ ಮಾಡಿಸಿರ್ತಾರೆ. ತಮ್ಮ ಯಾರು ಇಲ್ಲ, ಕಾಸು ಹೊಡೆಯಲ್ಲ, ನಾನೇ ಹೊಡಿತೀನಿ. ನಮ್ಮ ಜನ ನಿಮಗೆ ಕ್ಲಾಸ್ ಕೇಳ್ರ, ನಿಮಗೆ ಕ್ಲಾಸ್ ಬೇಕು ಅಂದರೆ ರಿಯಾಲಿಟಿ ಶೋಗೆ ಬನ್ನಿ, ಇಲ್ಲ ಬಿಗ್ ಬಾಸ್ ಹೋಗಿ ಬನ್ನಿ. ಭಯಂಕರ ಕಾಸು ಹೊಡಿತಾರೆ ಅವರೇ ಒಬ್ಬ ನೀನು ಹೇಳ್ತಾರೆ ಬೇಡ ಸೀರೆ ಕೊಡ್ಬೇಕವ್ರಿಗೆ. ಹರಿಸಾರ ಕರ್ಕೊಂಡು ಸೀರೆ ಒದ್ದಿಲ್ಲ ಅಂತ ಬಿಡಿ ಬಿಡಿ. ತಾಯಿ ಕೊಡ್ತೀಯ? ಇಲ್ಲಿ ನಿಮ್ಮ ಮನೆ ಅಮ್ಮಂಗ ಕೊಡ್ತಾರೆ. ಇದೇ ಕೇಳ್ತ ಆಯ್ತು. ನೀವು ಸೇವೆ ಸೇವಲ್ಲ ಕೇಸೋಣ ಬರ್ರಿ. ನಿಮ್ಮ ಹೆಂಡತಿ ಯಾರು? ಬಂತವರಪ್ಪ ಏನೋ ಮಾತಾಡ್ಬೇಕು. ನಿಮ್ಮ ಬೇಡ ಅನ್ನ ಮಾತಾಡ ಅದೆಲ್ಲ ಮತ್ತೆ ಅಂಬಿಸಿ ನನಗಿಂತ ಇವ್ರು ನಾನು ಮಾಡೋದಲ್ಲ, ಇವ್ರಿಗೆ ಮಾಡ್ಬೋದು ಅಷ್ಟೇ. ಕೇಳಿಸ್ಕೊಂಡ ಹುಷಾರು ಮಾಡ್ಕೊಂಡು ಇವ್ರು ಚೆನ್ನಾಗಿದ್ರೆ ನಾನು ಚೆನ್ನಾಗಿರ್ತಿದ್ದೆ. ಏನೋ ಫಿಟ್ಟಿಂಗ್ ಮಾಡ್ತಾ ಇಲ್ಲ 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 ಅಯ್ಯೋ ಯಾವ ಫಿಟ್ಟಿಂಗ್ ಒಂದು ಕೊಡಪ್ಪ. ಯಾರು ಬಂದಿರಿ? 2 ಸೂನರ್ ಮಗಳ ಸೀರೆ 2 ಅಂಗಡಿ ಓಪನ್ ಹೆಂಗ್ ಮಾಡ್ಯಾರ ಹಂಗೆ ಮನೆ ಒಬ್ಬರು ಬಳೆ ಹಾಕಿಂತೀರ ಸರ್ತಿ? ಯಾವಾಗಿಂದ ಇದೆಯಾ? ಇಲ್ಲ ಇಲ್ಲ ಇಲ್ಲಿ ಬಳೆ ಹಾಕಿಂತೀನಪ್ಪ. ಹೆಣ್ಮಕ್ಳು ಬಳೆ ಹಾಕಿನಲ್ಲಿ ಈಗ ಟ್ಯಾಟೆ ಹಾಕಿದ್ದಾರೆ. ಸ್ವಲ್ಪ ಮಕ್ಕಳೇ ಒಳ್ಳೆ ಕೆಲಸ ಮಾಡ್ತಿದ್ದೀನಿ. ಇದಾವಲ್ಲ